ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಈ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳೋದ್ರಿಂದ ಕೇಳೋದ್ರಿಂದ ಏನು ಪ್ರಯೋಜನ, ಇದರ ಫಲಶ್ರುತಿ ಏನು ಅಂತ ಹೇಳೋದಾದರೆ, ಎಲ್ಲರಿಗೂ ನಮಸ್ಕಾರ. ಪಾಕ ಶ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಹಾಲಕ್ಷ್ಮಿ ಅಷ್ಟಕ ಹಾಗೂ ಅದರ ಭಾವಾರ್ಥವನ್ನು ಕೇಳೋಣ. ಈ ಮಹಾಲಕ್ಷ್ಮಿ ಅಷ್ಟಕವು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾದ ಲಕ್ಷ್ಮೀದೇವಿಗೆ ಅರ್ಪಿತವಾಗಿರುವಂತಹ ಸ್ತೋತ್ರ. 8 ಚರಣಗಳನ್ನು ಅಥವಾ 8 ಶ್ಲೋಕಗಳನ್ನು ಒಳಗೊಂಡಂತಹ ಸ್ತೋತ್ರವಾಗಿದ್ದು, ಲಕ್ಷ್ಮೀದೇವಿಯು ಕ್ಷೀರಸಾಗರದ ಮಂಥನದಿಂದ ಹೊರಬಂದಾಗ ಇಂದ್ರನು ಈ ಶ್ಲೋಕವನ್ನು ಹೇಳಿದನು ಎನ್ನುವಂತಹ ಪ್ರತೀತಿ ಇದೆ. ಈ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳೋದ್ರಿಂದ ಕೇಳೋದ್ರಿಂದ ಏನು ಪ್ರಯೋಜನ, ಇದರ ಫಲಶ್ರುತಿ ಏನು ಅಂತ ಹೇಳೋದಾದರೆ, ಈ ಸ್ತೋತ್ರದ ಕೊನೆಯಲ್ಲಿ ಫಲಶ್ರುತಿಯೇ ಹೇಳುವಂತೆ, ದಿನಕ್ಕೆ ಒಮ್ಮೆ ಪಠಿಸಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ, ದಿನಕ್ಕೆ 2 ಬಾರಿ ಪಠಿಸಿದರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ, ದಿನಕ್ಕೆ 3 ಬಾರಿ ಪಠಿಸಿದರೆ ನಮ್ಮ ದೊಡ್ಡ ಶತ್ರುವಾದ ಅಹಂಕಾರದ ವಿನಾಶವಾಗುತ್ತದೆ, ಮಹಾಲಕ್ಷ್ಮಿಯೊಂದಿಗೆ ಆಧ್ಯಾತ್ಮಿಕವಾದಂತಹ ಸಂಬಂಧ ಬೆಳೆಯುತ್ತದೆ ಅಂತ. ಬನ್ನಿ ಹಾಗಿದ್ರೆ ಈ ಮಹಾಲಕ್ಷ್ಮಿ ಅಷ್ಟಕವನ್ನು ನಾವಿವಾಗ ಕೇಳೋಣ. ಅಥ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ. ಇಂದ್ರ ಉವಾಚ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮ್ಯಷ್ಟಕಂ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲಂ ಪಠೇನ್ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇನ್ನಿತ್ಯಂ ಧನಧಾನ್ಯಸಮನ್ವಿತಃ ತ್ರಿಕಾಲಂ ಯಃ ಪಠೇನ್ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀರ್ಭವೇನ್ನಿತ್ಯಂ ಪ್ರಸನ್ನಾ ವರದಾ ಶುಭಾ. ಇತಿ ಶ್ರೀ ಮಹಾಲಕ್ಷ್ಮ್ಯಷ್ಟಕ ಸ್ತೋತ್ರಂ ಸಂಪೂರ್ಣಂ. ಈಗ ಈ ಮಹಾಲಕ್ಷ್ಮಿ ಅಷ್ಟಕದ ಭಾವಾರ್ಥವನ್ನು ಕೇಳ್ತಾ ಹೋಗೋಣ. ಇಂದ್ರ ಉವಾಚ. ಇಂದ್ರನು ಹೇಳಿದಂತೆ, ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀಪೀಠದಲ್ಲಿ ವಾಸಿಸುವ ಸುರರಿಂದ ಪೂಜಿಸಲ್ಪಡುವ ಓ ಮಹಾಮಾಯೆ, ಶಂಖ ಚಕ್ರ ಮತ್ತು ಗದೆಯನ್ನು ಕೈಯಲ್ಲಿ ಹಿಡಿದಿರುವ ಮಹಾಲಕ್ಷ್ಮಿಯೇ, ನಿನಗೆ ನಮಸ್ಕರಿಸುತ್ತೇನೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಗರುಡನ ಮೇಲೆ ಕುಳಿತಿರುವವಳೆ, ಕೋಲಾಸುರನೆಂಬ ರಾಕ್ಷಸನನ್ನು ಸಂಹರಿಸಿರುವವಳೆ, ಎಲ್ಲ ಪಾಪಗಳನ್ನು ಹೋಗಲಾಡಿಸುವ ಓ ದೇವಿಯೇ ಮಹಾಲಕ್ಷ್ಮಿಯೇ, ನಿನಗೆ ನಮಸ್ಕರಿಸುತ್ತೇನೆ.
ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರೆ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಎಲ್ಲವನ್ನೂ ತಿಳಿದವಳೆ, ಎಲ್ಲ ವರಗಳನ್ನು ನೀಡುವವಳೆ, ದುಷ್ಟರಿಗೆ ಭಯಂಕರವಾಗಿರುವವಳೆ, ಎಲ್ಲ ದುಃಖಗಳನ್ನು ಹೋಗಲಾಡಿಸುವ ಓ ದೇವಿಯೇ ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಸಿದ್ಧಿ ಬುದ್ಧಿಪ್ರದೇ ದೇವಿ ಭುಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಜ್ಞಾನ, ಯಶಸ್ಸು ಮತ್ತು ಸಮೃದ್ಧಿಯನ್ನು ದಯಪಾಲಿಸುವವಳೆ, ನಮ್ಮ ಜೀವನವನ್ನು ಮುಕ್ತಿಯತ್ತ ಕೊಂಡೊಯ್ಯುವವಳೆ, ಪ್ರತಿಯೊಂದು ಮಂತ್ರದಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಓ ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆದಿ ಅಂತ್ಯವಿಲ್ಲದ ದೇವಿಯೇ, ಪ್ರತಿಯೊಂದು ಸೃಷ್ಟಿಯ ಹಿಂದಿನ ಶಕ್ತಿಯಾಗಿರುವ ದೇವಿಯೇ, ಯೋಗದಿಂದ ಜನಿಸಿದ ಓ ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸೂಕ್ಷ್ಮ ಮತ್ತು ಶ್ರೇಷ್ಠ ಎರಡೂ ಶಕ್ತಿಗಳನ್ನು ಹೊಂದಿರುವವಳೆ, ಸ್ಥೂಲ ಸೂಕ್ಷ್ಮ ರೌದ್ರ ರೂಪದಲ್ಲಿರುವವಳೆ, ಮಹಾಪಾಪಗಳನ್ನು ಕಳೆಯುವ ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಪರಮ ಬ್ರಹ್ಮನಾಗಿ ಕಮಲದ ಮೇಲೆ ಕುಳಿತಿರುವ ಹೇ ದೇವಿಯೇ, ಜಗನ್ಮಾತೆಯೇ, ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಬಿಳಿ ವಸ್ತ್ರವನ್ನು ಧರಿಸಿ ಆಭರಣಗಳನ್ನು ಧರಿಸಿ ಅಲಂಕೃತಳಾದ ದೇವಿಯೇ, ಜಗನ್ಮಾತೆಯೇ, ಮಹಾಲಕ್ಷ್ಮಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಮಹಾಲಕ್ಷ್ಮ್ಯಷ್ಟಕಂ ಸ್ತೋತ್ರಂ ಯಃ ಪಠೇದ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಫಲಶ್ರುತಿ: ಯಾರು ಈ ಅಷ್ಟಕವನ್ನು ನಿತ್ಯವೂ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಸಂಪತ್ತು, ಯಶಸ್ಸು, ಧೈರ್ಯ, ಸಂತೋಷ ಹಾಗೂ ಆಧ್ಯಾತ್ಮಿಕವಾದಂತಹ ಶಾಂತಿ ಸಿಗುತ್ತದೆ. ಏಕಕಾಲಂ ಪಠೇನ್ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಃ ಪಠೇನ್ ನಿತ್ಯಂ ಧನಧಾನ್ಯ ಸಮನ್ವಿತಃ. ಈ ಸ್ತೋತ್ರವನ್ನು ದಿನಕ್ಕೆ 1 ಬಾರಿ ಪಠಿಸಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ. ದಿನಕ್ಕೆ 2 ಬಾರಿ ಪಠಿಸುವುದರಿಂದ ಐಶ್ವರ್ಯ ಮತ್ತು ಸಮೃದ್ಧಿಯೂ ಉಂಟಾಗುತ್ತದೆ. ತ್ರಿಕಾಲಂ ಯಃ ಪಠೇನ್ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೇನ್ ನಿತ್ಯಂ ಪ್ರಸನ್ನಾ ವರದಾ ಶುಭಾ. ದಿನಕ್ಕೆ 3 ಬಾರಿ ಪಠಿಸುವುದರಿಂದ ಮಹಾಶತ್ರುವಿನ ನಾಶವಾಗುತ್ತದೆ. ಅಂದರೆ ನಮ್ಮ ದೊಡ್ಡ ಶತ್ರುವಾದ ಅಹಂಕಾರದ ನಾಶವಾಗುತ್ತದೆ. ಈ ಸ್ತೋತ್ರವನ್ನು ಹೇಳುವುದರಿಂದ ಕೇಳುವುದರಿಂದ ದೇವಿಯು ಪ್ರಸನ್ನಳಾಗುತ್ತಾಳೆ. ಇತಿ ಶ್ರೀ ಮಹಾಲಕ್ಷ್ಮ್ಯಷ್ಟಕ ಸ್ತೋತ್ರಂ ಸಂಪೂರ್ಣಂ. ಇಂತಹ ಅರ್ಥಪೂರ್ಣವಾದ ಸ್ತೋತ್ರವನ್ನು ಅರ್ಥಸಹಿತವಾಗಿ ನೀವು ಕೇಳಿ ಹಾಗೂ ನೀವು ಕೂಡ ಪಠಿಸಿ ನಿಮ್ಮವರಿಗೂ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಶುಭವಾಗಲಿ. ಶುಭ ದಿನ.